ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಗೆಳೆಯರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಚಲನೆ ನಮ್ಮ ಜೀವನದ ಮೇಲೆ ಗಾಢವಾದ ಪ್ರಭಾವ ಬೀರುತ್ತದೆ. ಮೇ ತಿಂಗಳಲ್ಲಿ ಒಂದು ಅದ್ಭುತ ಆಕಾಶ ವಿದ್ಯಮಾನ ನಡೆಯುತ್ತಿದೆ. ವೃಷಭ ರಾಶಿಯಲ್ಲಿ ಸೂರ್ಯ, ಬುಧ ಮತ್ತು ಚಂದ್ರರ ಸಮಾಗಮನದಿಂದ ತ್ರಿಗ್ರಾಹಿ ಯೋಗ ನಿರ್ಮಾಣವಾಗುತ್ತಿದೆ. ಈ ಯೋಗವು 6 ರಾಶಿಗಳ ಪಾಲಿಗೆ ಅಕ್ಷಯ ಪಾತ್ರೆಯಾಗಲಿದೆ. ಆ ಅದೃಷ್ಟದ ರಾಶಿಗಳು ಯಾವುವು? ನಿಮ್ಮ ರಾಶಿ ಇದರಲ್ಲಿ ಇದೆಯೇ? ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವೃಷಭ ರಾಶಿಯಲ್ಲಿ ಮೇ 15ರಿಂದ 17ರ ನಡುವೆ ನಡೆಯಲಿರುವ ಈ ತ್ರಿಗ್ರಹಿ ಯೋಗ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಶಕ್ತಿಯುತವಾದುದು. ಬುಧ, ಸೂರ್ಯ ಮತ್ತು ಚಂದ್ರ ಈ 3 ಗ್ರಹಗಳು ಒಂದೇ ರಾಶಿಯಲ್ಲಿ ಸೇರಿದಾಗ ವ್ಯಕ್ತಿಯ ಭೌತಿಕ, ಸಾಮಾಜಿಕ ಮತ್ತು ಮಾನಸಿಕ ಸ್ಥಿತಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬ ವಿವರ ಇಲ್ಲಿದೆ. 1. ಬುಧನಿಂದ ಜ್ಞಾನ ಮತ್ತು ಬುದ್ಧಿವಂತಿಕೆ. ಬುಧ ಗ್ರಹವನ್ನು ಗ್ರಹಗಳ ರಾಜಕುಮಾರ ಮತ್ತು ಬುದ್ಧಿಶಕ್ತಿಯ ಕಾರಕ ಎಂದು ಕರೆಯಲಾಗುತ್ತದೆ. ಮೇ 15ರಂದು ಬುಧ ವೃಷಭ ರಾಶಿಗೆ ಪ್ರವೇಶಿಸಿದಾಗ ತಾರ್ಕಿಕ ಚಿಂತನೆ, ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಚುರುಕಾಗುತ್ತದೆ. ಗೊಂದಲದಲ್ಲಿದ್ದ ಕೆಲಸಗಳಿಗೆ ಸ್ಪಷ್ಟತೆ ಸಿಗುತ್ತದೆ. ವಾಕ್ಚಾತುರ್ಯ, ಸಂವಹನ ಕಲೆ ಸುಧಾರಿಸುತ್ತದೆ. ವ್ಯಾಪಾರಸ್ಥರಿಗೆ ಗ್ರಾಹಕರನ್ನು ಸೆಳೆಯಲು ಮತ್ತು ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳನ್ನು ಮೆಚ್ಚಿಸಲು ಇದು ಸುಸಮಯ. ಹಣಕಾಸಿನ ನಿರ್ವಹಣೆ. ವೃಷಭ ರಾಶಿಯು ಸ್ಥಿರತೆಯನ್ನು ಸೂಚಿಸುವುದರಿಂದ ಬುಧನ ಪ್ರಭಾವದಿಂದ ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಎಂಬ ವಿವೇಕ ಜಾಗೃತವಾಗುತ್ತದೆ. ಕಲಿಕೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಮೂಡುತ್ತದೆ. 2. ಸೂರ್ಯನಿಂದ ಅಧಿಕಾರ ಮತ್ತು ಗೌರವ. ಸೂರ್ಯಗ್ರಹಗಳ ರಾಜ ಮತ್ತು ಆತ್ಮದ ಕಾರಕ. ಮೇ 16ರಂದು ಸೂರ್ಯ ವೃಷಭ ರಾಶಿಗೆ ಬರುವುದರಿಂದ ಸಾಮಾಜಿಕ ಸ್ಥಾನಮಾನ, ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ನೀವು ಮಾಡುವ ಕೆಲಸಕ್ಕೆ ಮನ್ನಣೆ ಸಿಗುತ್ತದೆ. ನಾಯಕತ್ವ ಗುಣ. ಕಚೇರಿಯಲ್ಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿಗಳು ಸಿಗುತ್ತವೆ. ಅಧಿಕಾರ ಚಲಾಯಿಸುವ ಅವಕಾಶ ಒದಗಿ ಬರುತ್ತದೆ. ಸರ್ಕಾರಿ ಲಾಭ. ಸರ್ಕಾರಿ ಕೆಲಸಗಳಿಗೆ ಕಾಯುತ್ತಿರುವವರಿಗೆ ಅಥವಾ ಸರ್ಕಾರದಿಂದ ಬರಬೇಕಾದ ಬಾಕಿ ಹಣ ಅಥವಾ ಸವಲತ್ತುಗಳಿಗೆ ಇದ್ದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಆತ್ಮವಿಶ್ವಾಸ. ಸೂರ್ಯನ ತೇಜಸ್ಸಿನಿಂದಾಗಿ ನಿಮ್ಮಲ್ಲಿನ ಕೀಳರಿಮೆ ದೂರವಾಗಿ ಎಂತಹ ಸವಾಲನ್ನಾದರೂ ಎದುರಿಸುವ ಧೈರ್ಯ ಬರುತ್ತದೆ. 3. ಚಂದ್ರನಿಂದ ಸುಖ ಮತ್ತು ಸೌಕರ್ಯ. ಚಂದ್ರ ಮನಸ್ಸಿನ ಕಾರಕ ಮತ್ತು ಶಾಂತಿಯ ಸಂಕೇತ. ಮೇ 17ರಂದು ಚಂದ್ರನ ಆಗಮನದೊಂದಿಗೆ ಯೋಗ ಪೂರ್ಣಗೊಂಡಾಗ ಮಾನಸಿಕ ಶಾಂತಿ. ಸೂರ್ಯ ಮತ್ತು ಬುಧನ ಕಠಿಣ ಪರಿಶ್ರಮದ ನಡುವೆ ಚಂದ್ರನು ಮನಸ್ಸಿಗೆ ತಂಪು ನೀಡುತ್ತಾನೆ. ಒತ್ತಡದ ನಡುವೆಯೂ ನೆಮ್ಮದಿ ಸಿಗುತ್ತದೆ. ಭೌತಿಕ ಸೌಕರ್ಯ. ಮನೆ, ವಾಹನ ಅಥವಾ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಯೋಗ ಕೂಡಿಬರುತ್ತದೆ. ಮನೆಯ ವಾತಾವರಣ ಸುಖಮಯವಾಗಿರುತ್ತದೆ. ಸೃಜನಶೀಲತೆ. ಕಲೆ, ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಇರುವವರಿಗೆ ಚಂದ್ರನ ಪ್ರಭಾವದಿಂದ ಹೊಸ ಕಲ್ಪನೆಗಳು ಮೂಡುತ್ತವೆ. ತಾಯಿಯ ಆಶೀರ್ವಾದ. ಚಂದ್ರನು ಮಾತ್ರಕಾರಕನಾಗಿರುವುದರಿಂದ ತಾಯಿಯ ಕಡೆಯಿಂದ ಆಸ್ತಿ ಅಥವಾ ಪ್ರೀತಿ ವಾತ್ಸಲ್ಯದ ರೂಪದಲ್ಲಿ ಲಾಭ ಉಂಟಾಗುತ್ತದೆ. ಈ 3 ಗ್ರಹಗಳ ಒಕ್ಕೂಟದ ಅಂದರೆ ತ್ರಿಗ್ರಾಹಿ ಯೋಗ ಒಟ್ಟು ಫಲ ಯಾವಾಗ ಜ್ಞಾನ ಅಂದರೆ ಬುಧ, ಅಧಿಕಾರ ಅಂದರೆ ಸೂರ್ಯ ಮತ್ತು ಸುಖ ಅಂದರೆ ಚಂದ್ರ ಒಟ್ಟಿಗೆ ಸೇರುತ್ತವೆಯೋ ಅಂತಹ ವ್ಯಕ್ತಿಯ ಜೀವನದಲ್ಲಿ ಪೂರ್ಣತ್ವ ಬರುತ್ತದೆ. ವೃತ್ತಿ ಜೀವನದಲ್ಲಿ ಬುದ್ಧಿವಂತಿಕೆಯಿಂದ ಅಧಿಕಾರವನ್ನು ಪಡೆದು ಅದರ ಮೂಲಕ ಸಂಪತ್ತನ್ನು ಗಳಿಸುವಿರಿ. ವೈಯಕ್ತಿಕ ಜೀವನದಲ್ಲಿ ಸಮಾಜದಲ್ಲಿ ಗೌರವವಿದ್ದರೂ ಮನೆಯಲ್ಲಿ ನೆಮ್ಮದಿ ಇಲ್ಲದವರಿಗೆ ಈ ಯೋಗವು ಹೊರಗೆ ಮನ್ನಣೆ ಮತ್ತು ಮನೆಯಲ್ಲಿ ಸುಖ ಎರಡನ್ನೂ ನೀಡುತ್ತದೆ. ಆರೋಗ್ಯ. ಮಾನಸಿಕ ಮತ್ತು ದೈಹಿಕ ಸಮತೋಲನ ಕಾಯ್ದುಕೊಳ್ಳಲು ಈ ಸಮಯ ಪೂರಕವಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಯೋಗವು ನಿಮ್ಮನ್ನು ಒಬ್ಬ ಪ್ರಭಾವಶಾಲಿ, ಬುದ್ಧಿವಂತ ಮತ್ತು ಸಂತೋಷದ ವ್ಯಕ್ತಿಯನ್ನಾಗಿ ರೂಪಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಜಾತಕದಲ್ಲಿ ಈ ಗ್ರಹಗಳು ಶುಭ ಸ್ಥಾನದಲ್ಲಿದ್ದರೆ ಈ ಮೇ 17ರ ಅವಧಿಯು ನಿಮ್ಮ ಜೀವನದ ಮಹತ್ವದ ತಿರುವು ಆಗಬಲ್ಲವು. ವೃಷಭ ರಾಶಿ.
ಸುವರ್ಣಯುಗದ ಆರಂಭ. ವೃಷಭ ರಾಶಿಯವರಿಗೆ ಈ ತ್ರಿಗ್ರಹಿ ಯೋಗವು ಅವರ ಸ್ವಂತ ರಾಶಿಯಲ್ಲಿ ಅಂದರೆ ಲಗ್ನ ಸ್ಥಾನದಲ್ಲಿ ನಡೆಯುತ್ತಿರುವುದು ವಿಶೇಷ. ಜ್ಯೋತಿಷ್ಯದಲ್ಲಿ ಲಗ್ನ ಸ್ಥಾನವು ವ್ಯಕ್ತಿತ್ವ, ಆರೋಗ್ಯ ಮತ್ತು ಒಟ್ಟಾರೆ ಜೀವನದ ದಿಕ್ಕನ್ನು ಸೂಚಿಸುತ್ತದೆ. ಸೂರ್ಯ, ಬುಧ ಮತ್ತು ಚಂದ್ರರ ಈ ಮೈತ್ರಿ ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. 1. ಆರ್ಥಿಕ ಸುಧಾರಣೆ. ಸ್ಥಿರ ಆಸ್ತಿ. ದ್ವಿತೀಯ ಭಾವದ ಅಧಿಪತಿ ಬುಧ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗಲಿದೆ. ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಮಾಡಿದ ಹೂಡಿಕೆ ಈಗ ಕೈ ಹಿಡಿಯಲಿದೆ. ಬಾಕಿ ಹಣ ವಾಪಸ್. ದೀರ್ಘಕಾಲದಿಂದ ಬರಬೇಕಿದ್ದ ಬಾಕಿ ಹಣ ಅಥವಾ ಸಾಲ ನೀಡಿದ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಉಳಿತಾಯದ ಬುದ್ಧಿ. ಬುಧನ ಪ್ರಭಾವದಿಂದಾಗಿ ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಬಿದ್ದು ಆರ್ಥಿಕ ಸ್ಥಿರತೆ ಲಭಿಸಲಿದೆ. 2. ವೃತ್ತಿ ಜೀವನದಲ್ಲಿ ಬಡ್ತಿ, ಅಧಿಕಾರ ಪ್ರಾಪ್ತಿ. ಸೂರ್ಯನು ನಿಮ್ಮ ರಾಶಿಯಲ್ಲಿ ದಿಗ್ಬಲನಾಗಿ ಇರುವುದರಿಂದ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಿ ಹೊಸ ಜವಾಬ್ದಾರಿ ಅಥವಾ ಉನ್ನತ ಹುದ್ದೆಯನ್ನು ನೀಡಬಹುದು. ಗೌರವ ಮತ್ತು ಮನ್ನಣೆ. ನೀವು ಹಮ್ಮಿಕೊಂಡ ಯೋಜನೆಗಳು ಯಶಸ್ವಿಯಾಗುತ್ತವೆ. ಸಹೋದ್ಯೋಗಿಗಳ ನಡುವೆ ನೀವು ನಾಯಕನಾಗಿ ಹೊರಹೊಮ್ಮುತ್ತೀರಿ. ಸರ್ಕಾರಿ ಕೆಲಸ. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಆಗಬೇಕಿರುವವರಿಗೆ ಇದು ಅತ್ಯಂತ ಶುಭ ಕಾಲ. 3. ಹೊಸ ಉದ್ಯೋಗದ ಅವಕಾಶ. ಬಯಸಿದ ಉದ್ಯೋಗ. ನಿರುದ್ಯೋಗಿಗಳಿಗೆ ಅಥವಾ ಕೆಲಸ ಬದಲಾಯಿಸಬೇಕು ಎಂದುಕೊಂಡಿರುವವರಿಗೆ ಬುಧನ ಅನುಗ್ರಹದಿಂದ ಪ್ರತಿಷ್ಠಿತ ಕಂಪನಿಗಳಿಂದ ಆಫರ್ ಬರಲಿದೆ. ವಿದೇಶ ಪ್ರಯಾಣ. ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಶುಭ ವಾರ್ತೆ ಕೇಳುವಿರಿ. ವ್ಯಾಪಾರ ವಿಸ್ತರಣೆ. ಸ್ವಂತ ಉದ್ಯೋಗ ಮಾಡುವವರಿಗೆ ಹೊಸ ಪಾಲುದಾರಿಕೆ ಅಥವಾ ಹೊಸ ಮಾರುಕಟ್ಟೆಯನ್ನು ಕಂಡುಕೊಳ್ಳಲು ಇದು ಸುವರ್ಣ ಅವಕಾಶ. 4. ಅವಿವಾಹಿತರಿಗೆ ಕಂಕಣ ಭಾಗ್ಯ. ಸೂಕ್ತ ಸಂಗಾತಿ. 7ನೇ ಮನೆಯ ಮೇಲೆ ಗ್ರಹಗಳ ಶುಭ ದೃಷ್ಟಿ ಬೀರುವುದರಿಂದ ವಿವಾಹ ಸಂಬಂಧಿ ಮಾತುಕತೆಗಳು ಯಶಸ್ವಿಯಾಗುತ್ತವೆ. ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ದೊರೆಯುವ ಸಾಧ್ಯತೆ ಹೆಚ್ಚು. ಪ್ರೀತಿ ಪ್ರೇಮ. ಪ್ರೇಮ ಜೀವನದಲ್ಲಿ ಇದ್ದ ಗೊಂದಲಗಳು ದೂರವಾಗಿ ಹಿರಿಯರ ಸಮ್ಮತಿಯೊಂದಿಗೆ ಸಂಬಂಧವು ಮದುವೆಯ ಹಂತಕ್ಕೆ ತಲುಪಲಿದೆ. ಸಂತೋಷದ ಕ್ಷಣಗಳು. ಮನೆಯಲ್ಲಿ ಮದುವೆ ಅಥವಾ ಶುಭ ಕಾರ್ಯಗಳ ತಯಾರಿ ನಡೆಯಲಿದ್ದು ಒಟ್ಟಾರೆ ಕೌಟುಂಬಿಕ ವಾತಾವರಣವು ಉತ್ಸಾಹದಿಂದ ಕೂಡಿರುತ್ತದೆ. ವಿಶೇಷ ಸೂಚನೆ. ವೃಷಭ ರಾಶಿಯವರು ಈ ಸಮಯದಲ್ಲಿ ತಮ್ಮ ಆರೋಗ್ಯ ಮತ್ತು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಸೂರ್ಯನು ಲಗ್ನದಲ್ಲಿದ್ದಾಗ ಸ್ವಲ್ಪ ಹಠ ಅಥವಾ ಅಹಂಕಾರ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಅದನ್ನು ನಿಯಂತ್ರಿಸಿದರೆ ಈ ಸುವರ್ಣ ಯುಗದ ಸಂಪೂರ್ಣ ಲಾಭ ನಿಮ್ಮದಾಗಲಿದೆ. ಪರಿಹಾರ. ಶುಕ್ರವಾರದಂದು ಮಹಾಲಕ್ಷ್ಮಿಯ ದರ್ಶನ ಮಾಡಿ ಮತ್ತು ಸಕ್ಕರೆ ಅಥವಾ ಹಾಲಿನಿಂದ ಮಾಡಿದ ಸಿಹಿಯನ್ನು ದಾನ ಮಾಡಿ. ಕುಂಭರಾಶಿ. ಆತ್ಮವಿಶ್ವಾಸ ಮತ್ತು ಯಶಸ್ಸಿನ ಪರ್ವ. ಕುಂಭರಾಶಿಯವರಿಗೆ ಈ ಯೋಗವು ಕೇಂದ್ರ ಸ್ಥಾನಗಳಲ್ಲಿ ಪ್ರಭಾವ ಬೀರುವುದರಿಂದ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ. ಇದು ಕೇವಲ ಆರ್ಥಿಕ ಲಾಭವಲ್ಲದೆ ಮಾನಸಿಕವಾಗಿ ನಿಮ್ಮನ್ನು ಸದೃಢಗೊಳಿಸುವ ಸಮಯ. 1. ಆತ್ಮವಿಶ್ವಾಸ ಮತ್ತು ಧೈರ್ಯದ ಹೆಚ್ಚಳ. ಭಯದಿಂದ ಮುಕ್ತಿ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಆತಂಕ ಅಥವಾ ಅಳುಕು ಈ ಸಮಯದಲ್ಲಿ ದೂರವಾಗುತ್ತಿದೆ. ಗ್ರಹಗಳ ರಾಜ ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ನಾನು ಇದನ್ನು ಮಾಡಬಲ್ಲೆ ಎಂಬ ಧೈರ್ಯ ಮೂಡುತ್ತದೆ. ಸಂವಹನದಲ್ಲಿ ಸ್ಪಷ್ಟತೆ. ಬುಧನ ಅನುಗ್ರಹದಿಂದ ನೀವು ಮಾತನಾಡುವ ಶೈಲಿ ಪ್ರಭಾವಶಾಲಿಯಾಗಲಿದೆ. ಸಭೆ ಸಮಾರಂಭಗಳಲ್ಲಿ ಅಥವಾ ಕಚೇರಿಯ ಮೀಟಿಂಗ್ಗಳಲ್ಲಿ ನಿಮ್ಮ ಮಾತುಗಳಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. 2. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ಗೊಂದಲಗಳಿಗೆ ತೆರೆ. ಈ ಮೊದಲು ನೀವು 2 ದಾರಿಗಳ ನಡುವೆ ಸಿಲುಕಿ ಗೊಂದಲಕ್ಕೀಡಾಗಿದ್ದರೆ ಈಗ ಸರಿಯಾದ ಹಾದಿಯನ್ನು ಆಯ್ಕೆ ಮಾಡುವ ವಿವೇಕ ಲಭಿಸುತ್ತದೆ. ದೂರದೃಷ್ಟಿ. ಭವಿಷ್ಯದ ದೃಷ್ಟಿಯಿಂದ ನೀವು ತೆಗೆದುಕೊಳ್ಳುವ ಹೂಡಿಕೆ ಅಥವಾ ವೃತ್ತಿ ಬದಲಾವಣೆಯ ನಿರ್ಧಾರಗಳು ಈ ಅವಧಿಯಲ್ಲಿ ಲಾಭದಾಯಕವಾಗಿ ಪರಿಣಮಿಸಲಿವೆ. ನಿಮ್ಮ ಅಂತಃಪ್ರಜ್ಞೆ ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡಲಿದೆ. 3.
ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ, ಮನಸ್ತಾಪಗಳ ನಿವಾರಣೆ. ಸೂರ್ಯ ಮತ್ತು ಚಂದ್ರರ ಸಮತೋಲನದಿಂದ ಗಂಡ ಹೆಂಡತಿಯ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಿಳಿಯಾಗುತ್ತವೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಸುಂದರ ಕ್ಷಣಗಳು ನಿಮ್ಮದಾಗಲಿವೆ. ಪರಸ್ಪರ ಬೆಂಬಲ. ನಿಮ್ಮ ಜೀವನ ಸಂಗಾತಿಯು ನಿಮ್ಮ ವೃತ್ತಿ ಅಥವಾ ಹವ್ಯಾಸಗಳಿಗೆ ಸಂಪೂರ್ಣ ಬೆಂಬಲ ನೀಡಲಿದ್ದಾರೆ. ಮನೆಯಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣ ನೆಲೆಸುವುದರಿಂದ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತದೆ. 4. ವಾಹನ ಮತ್ತು ಆಭರಣ ಖರೀದಿ ಯೋಗ. ಆಸ್ತಿ ಮತ್ತು ವೈಭೋಗ. ಚಂದ್ರನ ಶುಭ ಪ್ರಭಾವದಿಂದಾಗಿ ನಿಮ್ಮ ದೀರ್ಘಕಾಲದ ಕನಸಾದ ಹೊಸ ವಾಹನ ಖರೀದಿ ಈ ಸಮಯದಲ್ಲಿ ನನಸಾಗುವ ಸಾಧ್ಯತೆ ದಟ್ಟವಾಗಿದೆ. ಆಭರಣ ಹೂಡಿಕೆ. ಮೇ ತಿಂಗಳಿನ ಈ ಕಾಲಘಟ್ಟದಲ್ಲಿ ಚಿನ್ನ ಅಥವಾ ಬೆಳ್ಳಿಯ ಆಭರಣಗಳನ್ನು ಖರೀದಿಸಲು ಇದು ಅತ್ಯಂತ ಶುಭ ಸಮಯ. ಇದು ಕೇವಲ ಅಲಂಕಾರಕ್ಕಲ್ಲದೆ ಭವಿಷ್ಯದ ಹೂಡಿಕೆಯಾಗಿಯೂ ನಿಮಗೆ ಸಹಕಾರಿಯಾಗಲಿದೆ. ಮನೆ ನವೀಕರಣ. ಕೆಲವರಿಗೆ ಹಳೆಯ ಮನೆಯನ್ನು ನವೀಕರಿಸುವ ಅಥವಾ ಹೊಸ ಗೃಹೋಪಯೋಗಿ ವಸ್ತುಗಳನ್ನು ಮನೆಗೆ ತರುವ ಅವಕಾಶವು ಒದಗಿ ಬರಲಿದೆ. ಕುಂಭರಾಶಿಯವರಿಗೆ ಸಲಹೆ. ಕುಂಭರಾಶಿಯವರು ಈ ಸಮಯದಲ್ಲಿ ತಮ್ಮ ಆತ್ಮವಿಶ್ವಾಸವನ್ನು ಅಹಂಕಾರಕ್ಕೆ ತಿರುಗಿಸದಂತೆ ಎಚ್ಚರ ವಹಿಸಬೇಕು. ಎಲ್ಲರನ್ನೂ ಗೌರವದಿಂದ ನಡೆಸಿಕೊಂಡರೆ ಈ ಯೋಗದ ಶುಭ ಫಲಗಳು ದುಪ್ಪಟ್ಟಾಗುತ್ತವೆ. ಪರಿಹಾರ. ಶನಿವಾರದಂದು ಶನಿ ದೇವರಿಗೆ ಅಥವಾ ಆಂಜನೇಯ ಸ್ವಾಮಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ. ಇದು ನಿಮ್ಮ ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸುತ್ತದೆ. ಮಕರ ರಾಶಿ. ಅದೃಷ್ಟದ ಬಾಗಿಲು ತೆರೆಯುವ ಸಮಯ. ಮಕರ ರಾಶಿಯವರಿಗೆ ಪಂಚಮ ಭಾವದಲ್ಲಿ ಈ ಯೋಗ ನಿರ್ಮಾಣವಾಗುತ್ತಿದೆ. ಜ್ಯೋತಿಷ್ಯದಲ್ಲಿ 5ನೇ ಮನೆಯು ಸಂತಾನ, ಬುದ್ಧಿವಂತಿಕೆ, ಪ್ರೇಮ ಮತ್ತು ಪೂರ್ವ ಪುಣ್ಯವನ್ನು ಸೂಚಿಸುತ್ತದೆ. ಇಲ್ಲಿ ಸೂರ್ಯ, ಬುಧ ಮತ್ತು ಚಂದ್ರರ ಸಮಾಗಮನವಾಗುವುದು ನಿಮ್ಮ ಪಾಲಿಗೆ ಭಾಗ್ಯೋದಯದ ಸಂಕೇತ. 1. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ. ಶ್ರಮಕ್ಕೆ ಮನ್ನಣೆ. ಮಕರ ರಾಶಿಯವರು ಸ್ವಭಾವತಃ ಶ್ರಮಜೀವಿಗಳು. ನೀವು ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಪಟ್ಟ ಶ್ರಮಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಕಾರ್ಯಸಿದ್ಧಿ. ಅರ್ಧಕ್ಕೆ ನಿಂತು ಹೋಗಿದ್ದ ಯೋಜನೆಗಳು ಅಥವಾ ಕೆಲಸಗಳು ಈಗ ವೇಗವನ್ನು ಪಡೆದುಕೊಳ್ಳುತ್ತವೆ. ನಿಮ್ಮ ಶಿಸ್ತುಬದ್ಧ ಕೆಲಸವನ್ನು ಸಮಾಜ ಮತ್ತು ನಿಮ್ಮ ಕಚೇರಿಯಲ್ಲಿ ಗುರುತಿಸಲಾಗುತ್ತದೆ. ಪ್ರತಿಭೆಗೆ ವೇದಿಕೆ. ನೀವು ಕಲೆ, ಬರವಣಿಗೆ ಅಥವಾ ಯಾವುದೇ ಸೃಜನಶೀಲ ಕ್ಷೇತ್ರದಲ್ಲಿ ಇದ್ದರೆ ನಿಮ್ಮ ಪ್ರತಿಭೆಗೆ ದೊಡ್ಡ ಮಟ್ಟದ ಮನ್ನಣೆ ಮತ್ತು ಪ್ರಶಸ್ತಿಗಳು ಸಿಗುವ ಸಾಧ್ಯತೆ ಇದೆ. 2. ಸೂರ್ಯನ ಅನುಗ್ರಹ. ಸರ್ಕಾರಿ ಕೆಲಸ ಅಥವಾ ಬಡ್ತಿ. ರಾಜಯೋಗದ ಫಲ. ಸೂರ್ಯನು 5ನೇ ಮನೆಯಲ್ಲಿ ಇರುವುದರಿಂದ ರಾಜಕೀಯ ಅಥವಾ ಸರ್ಕಾರಿ ವಲಯದೊಂದಿಗೆ ಸಂಬಂಧ ಹೊಂದಿರುವವರಿಗೆ ಇದು ಅತ್ಯಂತ ಲಾಭದಾಯಕ. ಸರ್ಕಾರಿ ಉದ್ಯೋಗ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವವರಿಗೆ ಅಥವಾ ಸರ್ಕಾರಿ ಹುದ್ದೆಗೆ ಪ್ರಯತ್ನಿಸುತ್ತಿರುವವರಿಗೆ ಈ ಅವಧಿಯಲ್ಲಿ ಶುಭ ವಾರ್ತೆ ಸಿಗಲಿದೆ. ಹುದ್ದೆ ಏರಿಕೆ. ಖಾಸಗಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗುತ್ತದೆ. ನಿಮ್ಮ ಅಧಿಕಾರ ವ್ಯಾಪ್ತಿ ಹೆಚ್ಚಾಗಲಿದ್ದು ಸಂಬಳದ ಏರಿಕೆಯೊಂದಿಗೆ ಬಡ್ತಿ ಸಿಗುವ ಯೋಗ ದಟ್ಟವಾಗಿದೆ. 3. ಅನಿರೀಕ್ಷಿತ ಲಾಭ. ಹಣಕಾಸಿನ ಹರಿವು. ನಿಮ್ಮ ಯೋಜನೆಯಲ್ಲಿ ಇಲ್ಲದ ಮೂಲಗಳಿಂದ ಹಣ ಹರಿದು ಬರಬಹುದು. ಪೂರ್ವಜರ ಆಸ್ತಿಯಿಂದ ಲಾಭ ಅಥವಾ ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ರಿಟರ್ನ್ಸ್ ಪಡೆಯುವಿರಿ. ಷೇರು ಮಾರುಕಟ್ಟೆ. ಬುಧ ಮತ್ತು ಸೂರ್ಯರ ಮೈತ್ರಿಯಿಂದಾಗಿ ಲಾಟರಿ, ಷೇರು ಮಾರುಕಟ್ಟೆ ಅಥವಾ ಸಣ್ಣ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತ ಲಾಭವಾಗುವ ಸಂಭವವಿದೆ. ಆದರೆ ಎಚ್ಚರಿಕೆಯ ನಿರ್ಧಾರ ಅಗತ್ಯ. ಸಂತಾನ ಭಾಗ್ಯ. ದಂಪತಿಗಳಿಗೆ ಸಂತಾನಕ್ಕೆ ಸಂಬಂಧಿಸಿದ ಶುಭ ಸುದ್ದಿಗಳು ಕೇಳಿಬರಲಿವೆ. ಮಕ್ಕಳ ಪ್ರಗತಿಯಿಂದಾಗಿ ಮನೆಯಲ್ಲಿ ಸಂಭ್ರಮದ ವಾತಾವರಣವಿರುತ್ತದೆ. ಮಕರ ರಾಶಿಯವರಿಗೆ ವಿಶೇಷ ಸಲಹೆ. ಮಕರ ರಾಶಿಯವರು ಈ ಸಮಯದಲ್ಲಿ ಸ್ವಲ್ಪ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಚಂದ್ರನು 5ನೇ ಮನೆಯಲ್ಲಿ ಇರುವುದರಿಂದ ಮನಸ್ಸು ಚಂಚಲವಾಗಬಹುದು. ಆದರೆ ಬುಧನ ತರ್ಕವನ್ನು ಬಳಸಿ ನಿರ್ಧಾರ ತೆಗೆದುಕೊಂಡರೆ ಯಶಸ್ಸು ನಿಮ್ಮದಾಗುತ್ತದೆ. ಪರಿಹಾರ. ಪ್ರತಿ ಭಾನುವಾರ ಸೂರ್ಯನಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡಿ. ಸಾಧ್ಯವಾದರೆ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ.
ಇದು ನಿಮ್ಮ ಯಶಸ್ಸಿನ ವೇಗವನ್ನು ಹೆಚ್ಚಿಸುತ್ತದೆ. ಕನ್ಯಾ ರಾಶಿ, ಭಾಗ್ಯೋದಯ ಮತ್ತು ಸಮೃದ್ಧಿಯ ಕಾಲ. ಕನ್ಯಾ ರಾಶಿಯವರಿಗೆ 9ನೇ ಮನೆಯಲ್ಲಿ ಸೂರ್ಯ, ಬುಧ ಮತ್ತು ಚಂದ್ರರ ಸಮಾಗಮನವಾಗುತ್ತಿದೆ. ಜ್ಯೋತಿಷ್ಯದಲ್ಲಿ 9ನೇ ಮನೆಯು ಅದೃಷ್ಟ, ಧರ್ಮ, ದೂರದ ಪ್ರಯಾಣ ಮತ್ತು ತಂದೆಯನ್ನು ಸೂಚಿಸುತ್ತದೆ. ಈ ಮನೆಯಲ್ಲಿ ಯೋಗ ರೂಪುಗೊಳ್ಳುತ್ತಿರುವುದು ನಿಮ್ಮ ಜೀವನದ ಅನೇಕ ಸಂಕಷ್ಟಗಳಿಗೆ ಮುಕ್ತಿ ನೀಡಲಿದೆ. 1. ಹೂಡಿಕೆಯಿಂದ ಲಾಭ. ಬುದ್ಧಿವಂತಿಕೆಯ ಹೂಡಿಕೆ. ಕನ್ಯಾ ರಾಶಿಯ ಅಧಿಪತಿ ಬುಧನೇ ಆಗಿರುವುದರಿಂದ ಈ ಸಮಯದಲ್ಲಿ ನೀವು ಮಾಡುವ ಆರ್ಥಿಕ ಯೋಜನೆಗಳು ಅತ್ಯಂತ ಫಲಪ್ರದವಾಗುತ್ತವೆ. ಈ ಹಿಂದೆ ನೀವು ಮಾಡಿದ್ದ ಹೂಡಿಕೆಗಳಿಂದ, ಅಂದರೆ ಷೇರುಗಳು, ಚಿನ್ನ ಅಥವಾ ಭೂಮಿ, ಈಗ ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ಸಿಗಲಿದೆ. ಹೊಸ ಒಪ್ಪಂದಗಳು. ವ್ಯಾಪಾರಸ್ಥರಿಗೆ ವಿದೇಶಿ ಅಥವಾ ಹೊರ ರಾಜ್ಯದ ಕಂಪನಿಗಳೊಂದಿಗೆ ಹೊಸ ಒಪ್ಪಂದಗಳು ಲಭಿಸುವ ಸಾಧ್ಯತೆ ಇದೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲಿದೆ. ಆರ್ಥಿಕ ಸ್ಥಿರತೆ. ಆದಾಯದ ಮೂಲಗಳು ಹೆಚ್ಚಾಗುವುದರಿಂದ ಉಳಿತಾಯದ ಕಡೆಗೆ ನೀವು ಹೆಚ್ಚು ಗಮನ ಹರಿಸಲು ಸಾಧ್ಯವಾಗುತ್ತದೆ. 2. ಕುಟುಂಬದಲ್ಲಿ ಶುಭ ಕಾರ್ಯಗಳು. ಧಾರ್ಮಿಕ ಆಚರಣೆಗಳು. 9ನೇ ಮನೆಯು ಧರ್ಮದ ಸ್ಥಾನವಾದ್ದರಿಂದ ಮನೆಯಲ್ಲಿ ದೇವತಾ ಕಾರ್ಯಗಳು, ಹೋಮ ಹವನ ಅಥವಾ ತೀರ್ಥಯಾತ್ರೆಗಳು ನಡೆಯುವ ಸಂಭವವಿದೆ. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಮಂಗಳ ಕಾರ್ಯ. ಅವಿವಾಹಿತರಿಗೆ ಯೋಗ್ಯ ವರ ಅಥವಾ ವಧು ಸಿಗುವ ಮೂಲಕ ಮದುವೆಯ ಮಾತುಕತೆಗಳು ಅಂತಿಮವಾಗಲಿವೆ. ಕುಟುಂಬದ ಹಿರಿಯರ ಬೆಂಬಲ ನಿಮಗೆ ಸಂಪೂರ್ಣವಾಗಿ ಸಿಗಲಿದೆ. ಸಂಘರ್ಷಕ್ಕೆ ಅಂತ್ಯ. ಕುಟುಂಬ ಸದಸ್ಯರ ನಡುವೆ ದೀರ್ಘಕಾಲದಿಂದ ಇದ್ದ ಆಸ್ತಿ ಕಿರಿಕಿರಿ ಅಥವಾ ಮನಸ್ತಾಪಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಸುಗಮವಾಗಿ ಬಗೆಹರಿಯಲಿವೆ. 3. ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ. ಚೇತರಿಕೆ. ದೀರ್ಘಕಾಲದ ಕಾಯಿಲೆ ಅಥವಾ ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದವರಿಗೆ ಈ ಕಾಲಘಟ್ಟದಲ್ಲಿ ಚಮತ್ಕಾರಿಕ ರೀತಿಯಲ್ಲಿ ಗುಣಮುಖರಾಗುವ ಲಕ್ಷಣಗಳಿವೆ. ಚಂದ್ರನ ಶುಭ ಪ್ರಭಾವದಿಂದ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತದೆ. ಉತ್ಸಾಹದ ಹೆಚ್ಚಳ. ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಸ್ಫೂರ್ತಿ ಮನೆ ಮಾಡುತ್ತದೆ. ದೈಹಿಕವಾಗಿ ನೀವು ಹೆಚ್ಚು ಕ್ರಿಯಾಶೀಲರಾಗಿರುತ್ತೀರಿ. ಇದು ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಯಶಸ್ಸು ಕಾಣಲು ಸಹಕಾರಿಯಾಗಲಿವೆ. ಆರೋಗ್ಯಕರ ಜೀವನ ಶೈಲಿ. ನೀವು ಹೊಸ ವ್ಯಾಯಾಮ ಅಥವಾ ಯೋಗಾಭ್ಯಾಸವನ್ನು ಆರಂಭಿಸಲು ಇದು ಅತ್ಯಂತ ಸೂಕ್ತ ಸಮಯ. ಕನ್ಯಾ ರಾಶಿಯವರಿಗೆ ವಿಶೇಷ ಸಲಹೆ. ಕನ್ಯಾ ರಾಶಿಯವರು ಈ ಸಮಯದಲ್ಲಿ ತಂದೆ ಅಥವಾ ಗುರುಗಳ ಆಶೀರ್ವಾದ ಪಡೆಯುವುದು ಬಹಳ ಮುಖ್ಯ. 9ನೇ ಮನೆಯು ಪಿತೃಸ್ಥಾನವಾಗಿರುವುದರಿಂದ ಹಿರಿಯರ ಮಾರ್ಗದರ್ಶನ ನಿಮ್ಮ ಭಾಗ್ಯೋದಯದ ವೇಗವನ್ನು ಹೆಚ್ಚಿಸುತ್ತದೆ. ಪರಿಹಾರ. ಬುಧವಾರದ ದಿನ ಹಸಿರು ಬಟ್ಟೆಯನ್ನು ಧರಿಸಿ ಅಥವಾ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ವಿಷ್ಣು ಸಹಸ್ರನಾಮ ಪಠಿಸುವುದು ನಿಮಗೆ ವಿಶೇಷ ಫಲ ನೀಡುತ್ತದೆ. ಸಿಂಹರಾಶಿ, ಕರ್ಮಸ್ಥಾನದಲ್ಲಿ ಯಶಸ್ಸಿನ ಸೌರಭ. ಸಿಂಹರಾಶಿಯವರಿಗೆ 10ನೇ ಮನೆಯಲ್ಲಿ ಈ ಯೋಗ ನಿರ್ಮಾಣವಾಗುತ್ತಿದೆ. ಜ್ಯೋತಿಷ್ಯದಲ್ಲಿ 10ನೇ ಮನೆಯನ್ನು ಕರ್ಮಸ್ಥಾನ ಎಂದು ಕರೆಯಲಾಗುತ್ತದೆ. ಇದು ಉದ್ಯೋಗ, ವ್ಯಾಪಾರ, ಅಧಿಕಾರ ಮತ್ತು ಸಮಾಜದಲ್ಲಿನ ಗೌರವವನ್ನು ಸೂಚಿಸುತ್ತದೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ಇಲ್ಲಿ ದಿಗ್ಬಲನಾಗಿರುವುದರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯ ಇದು. 1. ಹೊಸ ಬಿಸಿನೆಸ್ ಆರಂಭಕ್ಕೆ ಸುಸಮಯ. ಉದ್ಯಮಶೀಲತೆ. ನೀವು ದೀರ್ಘಕಾಲದಿಂದ ಸ್ವಂತ ಉದ್ಯೋಗ ಅಥವಾ ಸ್ಟಾರ್ಟ್ಅಪ್ ಆರಂಭಿಸುವ ಕನಸು ಕಂಡಿದ್ದರೆ ಅದಕ್ಕೆ ಚಾಲನೆ ನೀಡಲು ಇದು ಅತ್ಯಂತ ಸೂಕ್ತ ಕಾಲ. ಪಾಲುದಾರಿಕೆ ಮತ್ತು ಬಂಡವಾಳ. ಬುಧನ ಅನುಗ್ರಹದಿಂದ ಹೊಸ ಬಿಸಿನೆಸ್ ಪ್ಲಾನ್ಗಳು ಯಶಸ್ವಿಯಾಗುತ್ತವೆ. ಹೂಡಿಕೆದಾರರು ನಿಮ್ಮ ಕಲ್ಪನೆಗಳಿಗೆ ಮಾರು ಹೋಗಿ ಬಂಡವಾಳ ಹೂಡಲು ಮುಂದೆ ಬರಬಹುದು. ವ್ಯಾಪಾರ ವಿಸ್ತರಣೆ. ಈಗಾಗಲೇ ವ್ಯಾಪಾರದಲ್ಲಿ ಇರುವವರು ಹೊಸ ಶಾಖೆಗಳನ್ನು ಆರಂಭಿಸಲು ಅಥವಾ ಹೊಸ ಮಾರುಕಟ್ಟೆಗೆ ಪ್ರವೇಶಿಸಲು ಈ ಗ್ರಹಗತಿಗಳು ಪೂರಕವಾಗಿವೆ. 2. ವರ್ಗಾವಣೆ ನಿರೀಕ್ಷಿಸುವವರಿಗೆ ಶುಭ ಸುದ್ದಿ. ನೆಚ್ಚಿನ ಸ್ಥಳಕ್ಕೆ ವರ್ಗಾವಣೆ. ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗದಲ್ಲಿರುವವರು ತಮ್ಮ ಸ್ವಂತ ಊರಿಗೆ ಅಥವಾ ಇಷ್ಟಪಟ್ಟ ಸ್ಥಳಕ್ಕೆ ವರ್ಗಾವಣೆ ಬಯಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಇಚ್ಛೆಯಂತೆ ಕೆಲಸ ನಡೆಯಲಿದೆ. ಸ್ಥಾನಪಲ್ಲಟದಿಂದ ಲಾಭ.
ಈ ವರ್ಗಾವಣೆಯು ಕೇವಲ ಸ್ಥಳ ಬದಲಾವಣೆಯಲ್ಲದೆ ನಿಮ್ಮ ವೇತನ ಮತ್ತು ಸ್ಥಾನಮಾನದ ಹೆಚ್ಚಳಕ್ಕೂ ಕಾರಣವಾಗಲಿದೆ. ಹೊಸ ಜವಾಬ್ದಾರಿ. ನಿಮ್ಮ ಕೆಲಸದ ದಕ್ಷತೆಯನ್ನು ನೋಡಿ ಸಂಸ್ಥೆಯು ನಿಮ್ಮ ಉನ್ನತ ಮಟ್ಟದ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆ ಇದೆ. 3. ಶತ್ರುಗಳ ಮೇಲೆ ವಿಜಯ, ವಿರೋಧಿಗಳ ಪತನ. ಸೂರ್ಯನ ತೇಜಸ್ಸಿನ ಮುಂದೆ ನಿಮ್ಮ ವಿರೋಧಿಗಳು ಅಥವಾ ಸ್ಪರ್ಧಿಗಳು ಮಂಕಾಗಲಿದ್ದಾರೆ. ಕಚೇರಿಯಲ್ಲಿ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆಕಿಚ್ಚು ಪಡುವವರು ತಾವಾಗಿಯೇ ದೂರ ಸರಿಯುತ್ತಾರೆ. ಕಾನೂನು ಹೋರಾಟ. ದೀರ್ಘಕಾಲದಿಂದ ಯಾವುದಾದರೂ ಕೋರ್ಟ್ ಕೇಸ್ ಅಥವಾ ಕಾನೂನು ಸಂಘರ್ಷಗಳಲ್ಲಿ ಸಿಲುಕಿದ್ದರೆ ಈ ಅವಧಿಯಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಿದೆ. ಅಜೇಯ ವ್ಯಕ್ತಿತ್ವ. ನಿಮ್ಮ ಆತ್ಮವಿಶ್ವಾಸ ಮತ್ತು ಮಾತಿನ ಚಾತುರ್ಯದ ಮುಂದೆ ಎಂತಹ ಕಠಿಣ ಪರಿಸ್ಥಿತಿಯೂ ಮಂಡಿಯೂರುತ್ತದೆ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವ ಅಜೇಯವಾಗಿ ಹೊರಹೊಮ್ಮಲಿದೆ. ಸಿಂಹರಾಶಿಯವರಿಗೆ ವಿಶೇಷ ಸಲಹೆ. ಸಿಂಹರಾಶಿಯವರು ಈ ಸಮಯದಲ್ಲಿ ತಮ್ಮ ಆತುರದ ನಿರ್ಧಾರಗಳನ್ನು ನಿಯಂತ್ರಿಸಬೇಕು. 10ನೇ ಮನೆಯಲ್ಲಿ ಸೂರ್ಯನ ಅತಿಯಾದ ಪ್ರಭಾವವು ನಿಮ್ಮನ್ನು ಸ್ವಲ್ಪ ಕಠಿಣವಾಗಿ ವರ್ತಿಸುವಂತೆ ಮಾಡಬಹುದು. ಕಿರಿಯ ಸಹೋದ್ಯೋಗಿಗಳೊಂದಿಗೆ ಮೃದುವಾಗಿ ವರ್ತಿಸಿದರೆ ನಿಮ್ಮ ಯಶಸ್ಸು ಶಾಶ್ವತವಾಗಿರುತ್ತದೆ. ಪರಿಹಾರ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ, ಅಂದರೆ ಸೂರ್ಯ ಅರ್ಘ್ಯ, ಮತ್ತು ಓಂ ಸೂರ್ಯಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ನಿಮಗೆ ಶುಭ ತರಲಿದೆ. ಮಿಥುನ ರಾಶಿ. ಸಂಕಷ್ಟಗಳಿಂದ ಮುಕ್ತಿ ಮತ್ತು ಹೊಸ ಆರಂಭ. ಮಿಥುನ ರಾಶಿಯವರಿಗೆ ಈ ಯೋಗವು ದ್ವಾದಶ ಭಾವದಲ್ಲಿ ಪ್ರಭಾವ ಬೀರಲಿದ್ದರೂ ರಾಶ್ಯಾಧಿಪತಿ ಬುಧನ ಉಪಸ್ಥಿತಿಯು ವ್ಯಯವನ್ನು ಲಾಭವಾಗಿ ಪರಿವರ್ತಿಸುವ ಶಕ್ತಿ ನೀಡುತ್ತದೆ. ಇದು ನಿಮ್ಮ ಜೀವನದ ಹಳೆಯ ಬಾಕಿಗಳನ್ನು ಚುಕ್ತಾ ಮಾಡಿ ಹೊಸ ಅಧ್ಯಾಯ ಆರಂಭಿಸಲು ಪೂರಕವಾಗಿದೆ. 1. ಸಾಲಬಾಧೆಯಿಂದ ಮುಕ್ತಿ. ಆರ್ಥಿಕ ಯೋಜನೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಾಲದ ಸುಳಿ ಅಥವಾ ಇಎಂಐ ಕಿರಿಕಿರಿಗಳು ಈ ಅವಧಿಯಲ್ಲಿ ಕೊನೆಗೊಳ್ಳುವ ಲಕ್ಷಣಗಳಿವೆ. ಅನಿರೀಕ್ಷಿತವಾಗಿ ಹಣ ಹರಿದು ಬರುವುದರಿಂದ ಹಳೆಯ ಸಾಲಗಳನ್ನು ತೀರಿಸಿ ನಿಟ್ಟುಸಿರು ಬಿಡುವಿರಿ. ಹಣಕಾಸಿನ ಶಿಸ್ತು. ಬುಧನ ಪ್ರಭಾವದಿಂದ ಹಣವನ್ನು ಹೇಗೆ ನಿರ್ವಹಿಸಬೇಕು ಎಂಬ ಬುದ್ಧಿವಂತಿಕೆ ನಿಮ್ಮಲ್ಲಿ ಮೂಡುತ್ತದೆ. ಇದು ಮುಂದೆ ನೀವು ಸಾಲದ ಸುಳಿಗೆ ಸಿಲುಕದಂತೆ ಕಾಪಾಡುತ್ತದೆ. ಬಾಕಿ ವಸೂಲಾತಿ. ನೀವು ಯಾರಿಗಾದರೂ ಹಣ ನೀಡಿ ಅದು ವಾಪಸ್ ಬರದೆ ತಲೆನೋವಾಗಿದ್ದರೆ ಈ ಸಮಯದಲ್ಲಿ ಆ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಹೆಚ್ಚಿದೆ. 2. ಒಡಹುಟ್ಟಿದವರಿಂದ ಸಹಾಯ, ಕೌಟುಂಬಿಕ ಬೆಂಬಲ. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಅಣ್ಣ ಅಥವಾ ತಂಗಿ ಅಥವಾ ಅಕ್ಕ ನಿಮ್ಮ ಬೆನ್ನಿಗೆ ನಿಲ್ಲಲಿದ್ದಾರೆ. ಅದು ಆರ್ಥಿಕ ಸಹಾಯವಾಗಿರಬಹುದು ಅಥವಾ ವೃತ್ತಿಜೀವನಕ್ಕೆ ಸಂಬಂಧಿಸಿದ ಮಹತ್ವದ ಸಲಹೆಯಾಗಿರಬಹುದು. ಸಂಬಂಧ ಸುಧಾರಣೆ. ಈ ಹಿಂದೆ ಒಡಹುಟ್ಟಿದವರೊಂದಿಗೆ ಯಾವುದಾದರೂ ಕಾರಣಕ್ಕೆ ಮುನಿಸು ಅಥವಾ ಆಸ್ತಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯವಿದ್ದರೆ ಈ ಯೋಗದ ಪ್ರಭಾವದಿಂದ ಅವೆಲ್ಲವೂ ಬಗೆಹರಿದು ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತದೆ. 3. ಆಸ್ತಿ ಖರೀದಿ ಯೋಗ. ಸ್ವಂತ ಮನೆ ಅಥವಾ ನಿವೇಶನ. ದೀರ್ಘಕಾಲದ ಕನಸಾದ ಸ್ವಂತ ಮನೆ ಅಥವಾ ಜಮೀನು ಖರೀದಿಸುವ ಪ್ರಕ್ರಿಯೆ ಈ ಸಮಯದಲ್ಲಿ ವೇಗ ಪಡೆಯಲಿದೆ. ಆಸ್ತಿಗೆ ಸಂಬಂಧಿಸಿದ ಕಾನೂನು ದಾಖಲೆಗಳು ಸುಗಮವಾಗಿ ವಿಲೇವಾರಿಯಾಗುತ್ತವೆ. ಸ್ಥಿರ ಆಸ್ತಿಯಿಂದ ಲಾಭ. ನೀವು ಈಗ ಮಾಡುವ ಹೂಡಿಕೆಯು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಮಟ್ಟದ ಆರ್ಥಿಕ ಭದ್ರತೆಯನ್ನು ನೀಡಲಿದೆ. ಹಳೆಯ ಆಸ್ತಿಯನ್ನು ಮಾರಿ ಲಾಭ ಗಳಿಸುವ ಯೋಗವು ಕೆಲವರಿಗಿದೆ. 4. ವಿವಾಹದಲ್ಲಿ ಇದ್ದ ಅಡೆತಡೆಗಳು ನಿವಾರಣೆ. ಕಂಕಣ ಭಾಗ್ಯ. ಮದುವೆಯ ಮಾತುಕತೆಗಳು ಹಂತ ಹಂತವಾಗಿ ಮುರಿದು ಹೋಗುತ್ತಿದ್ದರೆ ಅಥವಾ ಯಾವುದಾದರೂ ದೋಷಗಳಿಂದ ವಿಳಂಬವಾಗುತ್ತಿದ್ದರೆ ಮೇ 17ರ ನಂತರ ಆ ಅಡೆತಡೆಗಳು ದೂರವಾಗಲಿವೆ. ಯೋಗ್ಯ ಸಂಬಂಧ. ನಿಮ್ಮ ಸ್ವಭಾವಕ್ಕೆ ಒಪ್ಪುವಂತಹ ಮತ್ತು ನಿಮ್ಮ ಕುಟುಂಬವನ್ನು ಗೌರವಿಸುವಂತಹ ಉತ್ತಮ ವಿವಾಹ ಪ್ರಸ್ತಾಪಗಳು ಬರಲಿವೆ. ಪ್ರೇಮ ವಿವಾಹ. ಪ್ರೇಮಿಗಳಿಗೆ ಮನೆಯವರ ಸಮ್ಮತಿ ಸಿಗುವ ಸಾಧ್ಯತೆ ಇದ್ದು ಮದುವೆಯ ಸಂಭ್ರಮಕ್ಕೆ ಮನೆಯಲ್ಲಿ ನಾಂದಿ ಹಾಡಲಾಗುವುದು. ಮಿಥುನ ರಾಶಿಯವರಿಗೆ ವಿಶೇಷ ಸಲಹೆ. ಮಿಥುನ ರಾಶಿಯವರು ಈ ಸಮಯದಲ್ಲಿ ಸ್ವಲ್ಪ ಖರ್ಚಿನ ವಿಚಾರದಲ್ಲಿ ಎಚ್ಚರದಿಂದಿರಬೇಕು. ಹಣ ಹರಿದು ಬಂದಷ್ಟೇ ವೇಗವಾಗಿ ಖರ್ಚಾಗುವ ಸಾಧ್ಯತೆ ಇರುತ್ತದೆ. ಆದ್ಯತೆಗಳ ಬಗ್ಗೆ ಗಮನ ಹರಿಸಿದರೆ
ಈ ಕಾಲಘಟ್ಟವು ನಿಮ್ಮನ್ನು ಆರ್ಥಿಕವಾಗಿ ಸದೃಢಗೊಳಿಸುತ್ತದೆ. ಪರಿಹಾರ: ಪ್ರತಿ ಬುಧವಾರ ಗಣಪತಿಗೆ 21 ಗರಿಕೆ ಅಂದರೆ ದೂರ್ವೆ ಅರ್ಪಿಸಿ. ಹಸಿರು ಹೆಸರುಬೇಳೆಯನ್ನು ದಾನ ಮಾಡುವುದು ನಿಮ್ಮ ರಾಶ್ಯಾಧಿಪತಿ ಬುಧನನ್ನು ಪ್ರಸನ್ನಗೊಳಿಸಲು ಇರುವ ಅತ್ಯುತ್ತಮ ಮಾರ್ಗ. ಪರಿಹಾರಗಳು ಮತ್ತು ಸಲಹೆಗಳು. ಈ ತ್ರಿಗ್ರಹಿ ಯೋಗದ ಸಂಪೂರ್ಣ ಶುಭ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಲು ಮತ್ತು ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಈ ಕೆಳಗಿನ ಸರಳ ಹಾಗೂ ಶಕ್ತಿಯುತ ಪರಿಹಾರಗಳನ್ನು ಅನುಸರಿಸಿ. ಸೂರ್ಯದೇವರಿಗೆ ಅರ್ಘ್ಯ. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಕೆಂಪು ಹೂವುಗಳನ್ನು ಹಾಕಿ ಸೂರ್ಯನಿಗೆ ಅರ್ಪಿಸಿ. ಮಂತ್ರ: ಅರ್ಘ್ಯ ಅರ್ಪಿಸುವಾಗ ಓಂ ಸೂರ್ಯಾಯ ನಮಃ ಅಥವಾ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನು ವೃದ್ಧಿಸುತ್ತದೆ. ಗಣಪತಿಗೆ ದೂರ್ವೆ ಸಮರ್ಪಣೆ. ಬುಧ ಗ್ರಹದ ದೋಷ ನಿವಾರಣೆಗಾಗಿ ಮತ್ತು ಬುದ್ಧಿವಂತಿಕೆ ಹೆಚ್ಚಿಸಿಕೊಳ್ಳಲು ಪ್ರತಿ ಬುಧವಾರ ಗಣಪತಿಗೆ 21 ಗರಿಕೆಗಳನ್ನು ಅಂದರೆ ದೂರ್ವೆ ಅರ್ಪಿಸಿ. ಇದರಿಂದ ನಿಮ್ಮ ವ್ಯವಹಾರದಲ್ಲಿನ ಅಡೆತಡೆಗಳು ದೂರವಾಗಿ ಲಾಭದ ಪ್ರಮಾಣ ಹೆಚ್ಚಾಗುತ್ತದೆ. ದಾನ ಧರ್ಮ. ನಿಮ್ಮ ಶಕ್ತಿಯನುಸಾರ ಬಡವರಿಗೆ ಮತ್ತು ಅಶಕ್ತರಿಗೆ ಸಹಾಯ ಮಾಡಿ. ವಿಶೇಷವಾಗಿ ಈ ಸಮಯದಲ್ಲಿ ಹಸಿರು ಬಣ್ಣದ ಧಾನ್ಯಗಳು ಅಂದರೆ ಹೆಸರುಬೇಳೆ ಅಥವಾ ಬಟ್ಟೆಗಳನ್ನು ದಾನ ಮಾಡುವುದು ವಿಶೇಷ ಫಲ ನೀಡುತ್ತದೆ. ತತ್ವ: ದಾನದಿಂದ ಧನ ಬೆಳೆಯುತ್ತದೆ ಎಂಬಂತೆ ನೀವು ನೀಡುವ ಸಣ್ಣ ಸಹಾಯವು ಗ್ರಹಗಳ ಅನುಗ್ರಹವನ್ನು ನಿಮ್ಮತ್ತ ಸೆಳೆಯುತ್ತದೆ. ಧ್ಯಾನ ಮತ್ತು ಮೌನ. ಚಂದ್ರನ ಪ್ರಭಾವದಿಂದ ಮನಸ್ಸು ಚಂಚಲವಾಗದಂತೆ ತಡೆಯಲು ಪ್ರತಿದಿನ 10 ನಿಮಿಷಗಳ ಕಾಲ ಓಂಕಾರ ಪ್ರಣವ ಮಂತ್ರದೊಂದಿಗೆ ಧ್ಯಾನ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಮೇ 17ರಂದು ವೃಷಭ ರಾಶಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಅಪರೂಪದ ತ್ರಿಗ್ರಹಿ ಯೋಗವು ಮಕರ, ವೃಷಭ ಸೇರಿದಂತೆ 6 ರಾಶಿಗಳ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಗ್ರಹಗಳ ಈ ಸಂಚಾರವು ನಿಮ್ಮ ಜೀವನದಲ್ಲಿ ಕತ್ತಲನ್ನು ದೂರ ಮಾಡಿ ಹೊಸ ಬೆಳಕನ್ನು ತರಲಿ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಎಂದು ನಾವು ಆಶಿಸುತ್ತೇವೆ. ನೆನಪಿಡಿ, ಜ್ಯೋತಿಷ್ಯವು ನಮಗೆ ದಾರಿದೀಪವಿದ್ದಂತೆ, ಆದರೆ ನಮ್ಮ ಸತತ ಪ್ರಯತ್ನ ಮತ್ತು ಸತ್ಕರ್ಮಗಳೇ ನಮ್ಮ ಯಶಸ್ಸಿನ ಮೂಲಾಧಾರ. ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ಮತ್ತು ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಆತ್ಮೀಯರಿಗೂ ಈ ವಿಷಯ ತಿಳಿಯುವಂತಾಗಲಿ. ಅವರೊಂದಿಗೆ ತಪ್ಪದೆ ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು? ಈ ಯೋಗದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ರಹಸ್ಯಗಳು, ರಾಶಿ ಭವಿಷ್ಯ ಮತ್ತು ವೈಜ್ಞಾನಿಕ ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ತಕ್ಷಣ ತಲುಪಲು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ. ಮತ್ತೊಂದು ಮಹತ್ವದ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಶುಭವಾಗಲಿ. ಆ ಭಗವಂತನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು. ಶುಭ ದಿನ.